ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಸಿಂಗಲ್ ಫುಟ್ನ ಹೇಗೆ ಹಾಕೊಳ್ಳೋದು, ಹಾಗೆಯೇ ಆ ರೀತಿ ಸಿಂಗಲ್ ಫುಟ್ನ ಯೂಸ್ ಮಾಡಿಕೊಂಡು ಹೇಗೆ ಪೈಪಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬಂದು ಜಾಕ್ ಮಿಷಿನ್, ಆ ಥರ ಏನು ದೊಡ್ಡ ಮಿಷಿನ್ ಅಲ್ಲ, ನಾರ್ಮಲಾಗಿ ಮೆರಿಟ್ ಮಿಷಿನ್ನೇ, ಬಟ್ ಮೋಟರ್ನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಮೆಷಿನ್ಗೆ ನಾವು ಹೇಗೆ ಸಿಂಗಲ್ ಫುಟ್ ಯೂಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆಯೇ ಈ ರೀತಿ ದಾರನ ಯೂಸ್ ಮಾಡಿಕೊಂಡು, ಇದು ಬಂದು ಪೈಪಿಂಗ್ ಥ್ರೆಡ್ಡೇ, ಪೈಪಿಂಗ್ಗೋಸ್ಕರನೇ ಯೂಸ್ ಮಾಡೋದು. ಇದರಲ್ಲಿ ನಿಮಗೆ ಬೇಕು ಅಂದರೆ ದಪ್ಪ ಸಣ್ಣ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ದು ತಗೊಂಡು ನೀವು ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಹೇಗೆ ಬಿಚ್ಚಿ ಹಾಕಬೇಕು ಅಂತಂದ್ಬಿಟ್ಟು ನಾನು ಅದನ್ನು ಕರೆಕ್ಟಾಗಿ ತೋರಿಸ್ಕೊಡ್ತೀನಿ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ, ಯಾಕೆಂತಂದರೆ ನೀವು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತು ಅಂತಂದರೂ ಕೂಡ ಅದು ನಿಮಗೆ ಸರಿ ಬರೋದಿಲ್ಲ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಬಂದು ಸಿಂಗಲ್ ಫೋಟೋ ನೋಡಿ, ಈ ರೀತಿ ಇರುತ್ತೆ. ಇದರಲ್ಲಿ ಎರಡು ಕಡೆಯೂ ಕೂಡ ಹೋಲಿರೋ ಸಿಗುತ್ತೆ. ಇದು ಬಂದು ಜಸ್ಟ್ 50 ರೂಪಾಯಿ ಅಷ್ಟೇ, ಜಾಸ್ತಿ ಏನು ಅಮೌಂಟ್ ಇರೋದಿಲ್ಲ. ಎರಡು ಕಡೆ ಹೋಲಿರೋದನ್ನು ತಗೊಳ್ಳಿ. ನೋಡಿ, ಈ ಕಡೆ ಸೈಡ್ ಕೂಡ ಹೋಲಿರುತ್ತೆ, ಹಾಗೆಯೇ ಈ ಕಡೆ ಸೈಡ್ ಕೂಡ ಹೋಲಿರುತ್ತೆ. ಹತ್ರದಿಂದ ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಎರಡೂ ಸೈಡು ಕೂಡ ಹೋಲ್ ಇರುತ್ತೆ. ಆ ರೀತಿ ತಗೊಂಡ್ರೆ ಏನಾಗುತ್ತೆ ಅಂತಂದರೆ, ನೀವು ಆರಿ ವರ್ಕ್ ಆಗಿರ್ಬೋದು ಅಥವಾ ನಾರ್ಮಲಾಗಿ ಮಷಿನ್ ವರ್ಕ್ದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಪೈಪಿಂಗ್ನು ಕೂಡ ಹಾಕೋದಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ. ಎರಡೂ ಸೈಡ್ ಹೋಲ್ ಇರೋವಂಥದ್ದನ್ನೇ ತಗೊಳ್ಳಿ. ನೋಡಿ, ಇಲ್ಲಿ ಸ್ವಲ್ಪ ಸೂಜಿ ಈ ರೀತಿ ಹೋಗೋದಕ್ಕೆ ಸ್ವಲ್ಪ ಸೈಡಲ್ಲಿ ಕ್ರಾಸ್ ಥರ ಕೊಟ್ಟಿದ್ದಾರೆ ಅಲ್ವಾ, ಆ ರೀತಿ ಇರೋದನ್ನು. ಇವಾಗ ಇದನ್ನು ಹೇಗೆ ಬಿಚ್ಚಬೇಕು ಅಂತಂದರೆ, ಇಲ್ಲಿ ಒಂದು ನಟ್ ಕೊಟ್ಟಿರ್ತಾರೆ ನೋಡಿ, ಆ ನಟ್ನ ಈ ರೀತಿ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಸೊ ನಿಮ್ಮ ಕಡೆ ಏನಾದರೂ ಮಾಡ್ತು ಅಂತಂದರೆ ಟೈಟ್ ಆಗುತ್ತೆ. ಸೊ ಆ ಕಡೆ ಸೈಡು ನೀವು ಕುತ್ಕೊಂಡಿರೋದ್ರಿಂದ ಆಪೋಸಿಟ್ ಸೈಡ್ಗೆ ನೀವು ಅದನ್ನು ಕಳಿಬೇಕು. ಸೊ ನೋಡಿ, ಈ ರೀತಿ ಆಪೋಸಿಟ್ ಸೈಡ್ಗೆ ತಿರುಗಿದ್ರೆ ಅದು ಬಂದುಬಿಡುತ್ತೆ. ನೀವು ಏನಾದರೂ ಹೊಸ್ದಾಗಿ ಹಾಕ್ತಾ ಇದ್ದೀರಾ ಅಂತಂದರೆ ಏನು ಮಾಡಿ ಅಂದರೆ, ಸ್ವಲ್ಪ ಆಯಿಲ್ನಿಂಗ್ನ ಮಾಡ್ಕೊಳ್ಳಿ. ಜಾಸ್ತಿ ಸ್ವಲ್ಪ ಅದಕ್ಕೆ ಆಯಿಲ್ನ ಹಾಕ್ಬಿಟ್ಟು ಅದಾದಮೇಲೆ ಕಟಿಂಗ್ ಪ್ಲೇರಲ್ಲಿ ನೀವು ಈ ರೀತಿ ತಿರುಗಿಸ್ತು ಅಂತಂದರೆ ನಿಮಗೆ ಬಂದುಬಿಡುತ್ತೆ. ಸೊ ಸ್ಕ್ರೂ ಡ್ರೈವರಲ್ಲಿ ಏನಾದರೂ ಬರಲಿಲ್ಲ ಅಂತಂದರೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಸಲ ತೆಗಿಯೋವರೆಗೂ ಅಷ್ಟೇ, ಅದಾದಮೇಲೆ ಬರುತ್ತೆ. ಇದಾದಮೇಲೆ ಈ ರೀತಿ ಟೆನ್ಷನ್ನ ಮೇಲಕ್ಕೆ ಎತ್ಕೊಳ್ಳಿ. ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ನೋಡಿದ್ರಲ್ವ, ಸ್ವಲ್ಪ ಲೂಸ್ ಮಾಡ್ತು ಅಂತಂದರೆ ಅದು ಬಂದುಬಿಡುತ್ತೆ. ಪೂರ್ತಿಯಾಗಿ ನಟ್ಟೇನು ಬಿಚ್ಚೋದು ಬೇಡ, ಸ್ವಲ್ಪ ಈ ರೀತಿ ಕ್ರಾಸಾಗಿ ತಿರುಗಿಸಿ ಲೂಸಾಗಿ ಮಾಡ್ತು ಅಂತಂದರೆ ಸಾಕು, ಅದು ನಿಮಗೆ ಬರುತ್ತೆ. ಓಕೆನಾ? ನೋಡಿ, ಇವಾಗ ಬಂತು. ಇದನ್ನು ನಾವು ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬಂದು ನಾರ್ಮಲ್ ಫೋಟೋ. ಇವಾಗ ಇದಕ್ಕೆ ಸಿಂಗಲ್ ಫುಟ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಿಗಿನರ್ಸ್ಗೆ ಗೊತ್ತಾಗೋದಿಲ್ಲ ಅಂತಂದ್ಬಿಟ್ಟು ಇಷ್ಟೊಂದು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಫೂಟ್ನ ತಗೊಳ್ಳಿ. ಫೂಟ್ ತಗೊಂಡು ಏನು ಮಾಡಿ ಅಂತಂದರೆ, ಇಲ್ಲಿ ಕ್ರಾಸಾಗಿ ಕೊಟ್ಟಿರ್ತಾರೆ ಅಲ್ವಾ, ನೋಡಿ ಇಲ್ಲಿ ಒಳಗಡೆಗೆ ಹಾಕೋ ರೀತಿ. ಈ ಕಡೆ ಸೈಡು ಏನಿಲ್ಲ, ಪ್ಲೇನಲ್ಲಿದೆ, ಈ ರೀತಿ ಫ್ಲಾಟ್ ಆಗಿದೆ. ಸೊ ಈ ಕಡೆ ಸೈಡಲ್ಲಿ ನಮಗೆ ನೋಡಿ ಈ ರೀತಿ ಹೋಲ್ ಥರ ಇದೆ ಅಲ್ವಾ, ಅದನ್ನು ಅಲ್ಲಿಗೆ ಕರೆಕ್ಟಾಗಿ ಇನ್ಸರ್ಟ್ ಮಾಡಿ. ಬಲಗೈಯಲ್ಲಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಆ ಕಡೆ ಸೈಡಿಂದ ಹಾಕಿ, ಆವಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ಅಲ್ಲೇನಾದ್ರು ಕೂರಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಅಲ್ಲಿರೋಂಥ ನಟ್ಟನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಆ ರೀತಿ ಸ್ವಲ್ಪ ಲೂಸ್ ಮಾಡಿಕೊಂಡು ಅದನ್ನು ಕೂರಿಸಿ, ಹಾಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಪರ್ಫೆಕ್ಟಾಗಿ ಅದು ಸೂಜಿ ಈ ರೀತಿ ಹಾಕಿದ್ರೆ ಬರಬೇಕು, ಅದು ಆ ರೀತಿ ಕುತ್ಕೊಂಡಾಗ ಅದು ಕರೆಕ್ಟಾಗಿ ಇದೆ ಅಂತ. ಸೊ ಅದಾದಮೇಲೆ ನಟ್ನ ಈ ರೀತಿ ಟೈಟ್ ಮಾಡಿಬಿಡಿ. ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಒಂದು 2 ಸಲ ಮಾಡಿ ಹಾಕೋ ತನಕ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ. ಅದನ್ನು ಈ ರೀತಿ ನೋಡಿ ಟೈಟ್ ಮಾಡ್ತಾಯಿದ್ದೀನಿ ಅಲ್ವಾ ನಾನು, ಹೀಗೆ ಟೈಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಟೈಟ್ ಮಾಡ್ಕೊತು ಅಂತಂದರೆ ನಿಮಗೆ ಫುಟ್ ರೆಡಿ ಆಗುತ್ತೆ. ಈ ಕಡೆ ಸೈಡ್ ಫುಟ್ ಬೇಕು ಅಂತಂದರೆ ಅದನ್ನು ಕೂಡ ಒಂದಿನ ತೋರಿಸ್ಕೊಡ್ತೀನಿ. ಇವಾಗಲೇ ಹೇಳಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತಲೂ ಕೂಡ ಹೇಳ್ಕೊಡ್ತೀನಿ. ಇದು ಬಂದು ನಿಮಗೆ ಒಂದು ಸೈಡ್ ಫೋಟೋ, ಲೆಫ್ಟ್ ಸೈಡ್ ಫುಟ್ ಆಗಿರುತ್ತೆ. ಇವಾಗ ಸೂಜಿನ ದಾರನ ಪೋಣಿಸ್ಕೊಂಡು ನಾನು ತೋರಿಸ್ಕೊಡ್ತೀನಿ ಹೇಗೆ ಪೈಪಿಂಗ್ ಮಾಡೋದು ಅಂತ. ನೋಡಿ, ಇದಿಷ್ಟು ಆಯ್ತಲ್ವಾ. ಇದಿಷ್ಟು ಆದಮೇಲೆ ಈ ರೀತಿ ಪೈಪಿಂಗ್ನ ತಗೊಳ್ಳಿ. ನೀವೇನಾದರೂ ಸ್ಯಾರಿಗೆ ನೀವು ಪೈಪಿಂಗ್ ಮಾಡಬೇಕು ಅಂತಂದರೆ ಸ್ಯಾರಿ ಪೀಸ್ನ ಕಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಒಂದು ಏನು ಹೇಳ್ತೀನಿ ಅಂತಂದರೆ, ಸ್ಯಾರಿ ಏನಾದರೂ ತೆಳು ಇಳ್ತು ಅಂತಂದರೆ ಅದಕ್ಕೆ ಲೈನಿಂಗ್ನು ಸ್ವಲ್ಪ ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ತಗೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಪೈಪಿಂಗು ಇದು ವೈಟ್ ಕಲರ್ ಇರೋದ್ರಿಂದ ಕಾಣಿಸುತ್ತೆ. ಹಾಗಾಗಿ ಏನು ಮಾಡಿ ಅಂತಂದರೆ, ಸೊ ಲೈನಿಂಗ್ನ ಬೇಕು ಅಂತಂದರೆ ಅಟ್ಯಾಚ್ ಮಾಡಿಕೊಂಡು ನೀವು ಸ್ಯಾರಿ ಪೀಸ್ನ ಹಾಕ್ಕೊಳ್ಳಿ. ಸೊ ಸ್ಯಾರಿ ಪೀಸ್ ಏನಾದರೂ ನಿಮಗೆ ತೆಳು ಇರಲಿಲ್ಲ, ಮಂದಾಯಿತು ಅಂದರೆ ಮಾತ್ರ ಹಾಕಿ, ಹಂಗಾದರೆ ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಅಂತ ಬರುತ್ತೆ. ಇಲ್ಲಾಂತಂದರೆ ಸ್ಯಾರಿ ಯಾವ ಕಲರ್ ಇರುತ್ತೆ ಆ ರೀತಿ. ಬ್ಲೌಸ್ ಪೀಸ್ನ ತಗೊಂಡು ಕೂಡ ನೀವು ಸಪ್ರೇಟ್ ಹೇಗಿದ್ರು ಬ್ಲೌಸ್ ಪೀಸ್ಗಳು ಸ್ಟಿಚಿಂಗ್ ಮಾಡೋದು ಇರುತ್ತೆ ಅಲ್ವಾ, ಅದನ್ನು ತಗೋಬೇಕು. ತಗೊಂಡು ಈ ರೀತಿ ಪೈಪಿಂಗ್ದು ಥ್ರೆಡ್ ಎಲ್ಲಿದೆ ಅಲ್ಲಿಗೆ ಎರ್ಜಸ್ಗೆ ಹಾಕ್ಕೊಳ್ತಾ ಹೋಗಬೇಕು. ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಬರಬೇಡಿ. ನೋಡಿದ್ರಲ್ವ, ಸಿಂಗಲ್ ಫುಟ್ ಹಾಕಿದ್ರೆ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ನೀವು ಡಬಲ್ ಫುಟ್ ಹಾಕ್ತು ಅಂದರೆ ಈ ರೀತಿ ಈಸಿಯಾಗಿ ಬರೋದಿಲ್ಲ. ಅದು ಬೇಕಾದರೆ ಟ್ರೈ ಮಾಡಿ ನೋಡಿ. ಡಬಲ್ ಫುಟಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ, ಹಾಗೆಯೇ ಪೈಪಿಂಗ್ ಅನ್ನೋದು ಇಷ್ಟು ನೀಟಾಗಿ ಬರೋದಿಲ್ಲ. ಸೊ ಸಿಂಗಲ್ ಫುಟ್ ಏನು
ಒಂದು 50 ರೂಪಾಯಿ ಅಷ್ಟೇ, ಜಾಸ್ತಿ ಅಮೌಂಟ್ ಕೂಡ ಇಲ್ಲ. ತೆಗೆದು ಇಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಿಮಗೆ ಹಾಕೋದಕ್ಕೆ. ಸೊ ಇದನ್ನು ಬಟ್ಟೆ ಮೇಲೆ ಹಾಕೋದನ್ನು ಕೂಡ ತೋರಿಸ್ಕೊಡ್ತೀನಿ. ಇವಾಗ ಫಸ್ಟ್ ಬಟ್ಟೆಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ನಾನು ಬ್ಲೌಸ್ಗೆ ಹಾಕೋದು ಹಾಗೆಯೇ ಬೇರೆ ಬೇರೆ ಡಿಸೈನ್ಸ್ಗೆ ಹಾಕೋದನ್ನು ಕೂಡ ತೋರಿಸ್ಕೊಡ್ತೀನಿ. ಫಸ್ಟ್ ಇದರಲ್ಲಿ ನೋಡ್ಕೊಂಡು ಬಿಡಿ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಬಟ್ಟೆಲಿ ತೋರಿಸ್ತಾ ಇದ್ದೀನಿ. ಇದಿಷ್ಟ ಆಯ್ತಲ್ವ. ಇವಾಗ ಇದಕ್ಕೆ ಬಟ್ಟೆನ ತಗೊಂಡು ಹೇಗೆ ಅಟ್ಯಾಚ್ ಮಾಡೋದು, ನೀವು ಬ್ಲೌಸ್ ಆದರೂ ಆಗಿರ್ಬೋದು, ನಾರ್ಮಲಾಗಿ ಬ್ಲೌಸ್ನ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಕೆಳಗಡೆ ಇಟ್ಕೊಳ್ಳಿ. ಅದು ಬ್ಲೌಸ್ನ ಬಂದು ಈ ರೀತಿ ಮೇಲ್ಗಡೆ ಇಟ್ಕೊಂಡು ಮೇಲ್ಗಡೆ ಎರ್ಜಸ್ಗೆ ಸ್ಟಿಚ್ ಹಾಕೊಳ್ತಾ ಹೋಗಿ. ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಎರ್ಜಸ್ಗೆ ಸ್ಟಿಚ್ ಹಾಕಿದ್ರೆ ಏನಾಗುತ್ತೆ, ನಿಮಗೆ ಪರ್ಫೆಕ್ಟಾಗಿರೋ ಅಂಥ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ಸೊ ಇದಿಷ್ಟು ಗೊತ್ತಾಯ್ತಲ್ವ. ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಇದ್ರ ಬಗ್ಗೆ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಬ್ಲೌಸ್ಗೆ ಹಾಕಿ ಕೂಡ ತೋರಿಸ್ಕೊಡ್ತೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಫಸ್ಟ್ ಇದಿಷ್ಟನ್ನ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡಿದೆ. ಅದಾದಮೇಲೆ ನಿಮಗೆ ಹೇಳ್ಕೊಡೋಣ ಅಂತಂದ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಕರೆಕ್ಟ್ ಬಂತ ಇಲ್ವಾ ಅನ್ನೋದನ್ನು ಕೂಡ ತಿಳಿಸಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಪಕ್ಕದಲ್ಲಿ ಗಂಟೆ ಇರುತ್ತೆ ಅಲ್ವಾ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.